ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಪ್ರಾರಂಭಿಸಲಾದ ನಮ್ಮ ಜಾಬ್ ಇನ್ಫೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಚಾನಲ್ನ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು, ಹಾಗೆ ಅದಕ್ಕೆ ಸಂಬಂಧಿಸಿದ ತಯಾರಿಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಚಾನಲ್ನ ಮೂಲಕ ನೀಡಲಾಗುತ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ ಕಾದು ವೇಟ್ ಮಾಡ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಇದೀಗ ತಾನೇ ಒಂದು ಗುಡ್ ನ್ಯೂಸ್ ಕೂಡ ಪೊಲೀಸ್ ಇಲಾಖೆಯಿಂದ ಹೊರಬಂದಿದ್ದು. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಡಿಸೆಂಬರ್ ಒಳಗಾಗಿ ಈ ಒಂದು ಎಲ್ಲ ಪೊಲೀಸ್ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆನ್ಲೈನ್ ಅರ್ಜಿಗಳು ಕೂಡ ಪ್ರಾರಂಭವಾಗುವಂಥ ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಅತಿ ತುರ್ತಾಗಿ ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಸಹ ಈಗ ಪ್ರಾರಂಭಿಕ ಒಂದು ಹಂತವನ್ನು ಕೂಡ ತಲುಪುವ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು, ಜೊತೆಗೆ ಎಲ್ಲ ಇಲಾಖೆಗಳಲ್ಲಿ ಕೂಡ ಈಗಾಗಲೇ ಇಲಾಖೆಯ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಒಂದು ಇಲಾಖೆಗಳಲ್ಲಿ ಸಂಬಂಧಪಟ್ಟಂತೆ ಬಹುದಿನಗಳಿಂದ ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ನಡೆದಿರುವುದಿಲ್ಲ. ಅದಕ್ಕಾಗಿ ಎಲ್ಲ ಒಂದು ನೇಮಕಾತಿಗಳ ಅಧಿಸೂಚನೆಗಳು ಕೂಡ ಹೊರಬರ್ತವೆ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಇದೀಗ ತಾನೇ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ DAR ಮತ್ತು CAR ಪೊಲೀಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಏನಪ್ಪ ಅಂತಂದರೆ, 1650 ಸಶಸ್ತ್ರ ಪೊಲೀಸ್ NHK ಮತ್ತು HK ವಿಭಾಗಕ್ಕೆ ಸಂಬಂಧಿಸಿದಂತೆ 275 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಕೂಡ ಮಾಡಲಾಗ್ತಾ ಇದೆ. ಏನು ನಿನ್ನೆ 10/10/2025 ಈ ಒಂದು ಮಾಹಿತಿಯನ್ನು ಮಾನ್ಯ DG ಅವರು ಕೂಡ ಈ ಒಂದು ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳೆಂಬ ವರ್ಗೀಕರಣವನ್ನು ಕೂಡ ಮಾಹಿತಿಯನ್ನು ನೀಡಿ, ಆ ಪ್ರಕಾರ ಎಲ್ಲ ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಜಿಲ್ಲಾ ಪೊಲೀಸ್ ಆಯುಕ್ತರಿಗೆ ಈ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಂತ ನೋಡೋದಾದರೆ, ಬೆಂಗಳೂರು ಸಿಟಿ ಕಲ್ಯಾಣ ಕರ್ನಾಟಕ 83 ಹುದ್ದೆಗಳು, ನಾನ್ ಕಲ್ಯಾಣ ಕರ್ನಾಟಕ 918 ಹುದ್ದೆಗಳು. ಇದರಲ್ಲಿ ಸ್ಪೋರ್ಟ್ಸ್ 30, ಒಟ್ಟು 1031 ಹುದ್ದೆಗಳನ್ನು ಕೂಡ ಈ ಒಂದು ಬೆಂಗಳೂರು ಸಿಟಿಗೆ ಮೀಸಲಾಗಿರಿಸಿದೆ. ಮೈಸೂರು 50 ನಾನ್ ಕಲ್ಯಾಣ ಕರ್ನಾಟಕ, ಇಲ್ಲಿ ಯಾವುದೇ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಗಳಿರುವುದಿಲ್ಲ. ಸ್ಪೋರ್ಟ್ಸ್ 5, ಒಟ್ಟು 55. ಇನ್ನು ಮಂಗಳೂರು ಸಿಟಿಗೆ ಬಂದುಬಿಟ್ಟು ನಾನ್ ಕಲ್ಯಾಣ ಕರ್ನಾಟಕ 15 ಹುದ್ದೆಗಳು ಮಾತ್ರ. ಸ್ಪೋರ್ಟ್ಸ್ ಕೋಟಾ ಕೂಡ ಇಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇರುವುದಿಲ್ಲ. ಹಾಗೆ ಬೆಂಗಳೂರು ಡಿಸ್ಟಿಕ್ ಬಂದುಬಿಟ್ಟು 20 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ. ಇಲ್ಲಿಯೂ ಕೂಡ ಯಾವುದೇ ಸ್ಪೋರ್ಟ್ಸ್ ಆಗಲಿ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಇರುವುದಿಲ್ಲ. ಜೊತೆಗೆ ಚಿಕ್ಕಬಳ್ಳಾಪುರ ಇಲ್ಲೂ ಕೂಡ ನಾನ್ ಕಲ್ಯಾಣ ಕರ್ನಾಟಕ 45 ಹುದ್ದೆಗಳು ಕೂಡ ಖಾಲಿ ಇದ್ದು, ಹಾಗೆ ಮೈಸೂರಿಗೆ ಸಂಬಂಧಪಟ್ಟಂತೆ 40 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಹಾಗೆ ಕೊಡಗು 35 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಮಂಡ್ಯ ಕೂಡ 45 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಶಿವಮೊಗ್ಗ 45 ನಾನ್ ಕಲ್ಯಾಣ ಕರ್ನಾಟಕ, ಚಿತ್ರದುರ್ಗ 25 ನಾನ್ ಕಲ್ಯಾಣ ಕರ್ನಾಟಕ, ಹಾಗೆ ದಕ್ಷಿಣ ಕನ್ನಡ ಮಂಗಳೂರು ವಿಭಾಗ ಅಲ್ಲಿ ಕೂಡ 10 ನಾನ್ ಕಲ್ಯಾಣ ಕರ್ನಾಟಕ, ಉಡುಪಿ ಬಂದುಬಿಟ್ಟು 40 ನಾನ್ ಕಲ್ಯಾಣ ಕರ್ನಾಟಕ, ಹಾಗೆ 5 ಸ್ಪೋರ್ಟ್ಸ್ ಕೋಟಾಗೆ ಸಂಬಂಧಪಟ್ಟಂಥ ಹುದ್ದೆಗಳು. ಉತ್ತರ ಕನ್ನಡ ಕಾರವಾರ ಇಲ್ಲೂ ಕೂಡ 50 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಹಾಗೆ 5 ಸ್ಪೋರ್ಟ್ಸ್ ಕೋಟಾ ಹುದ್ದೆಗಳು ಕೂಡ ಖಾಲಿ ಇದ್ದು. ಇನ್ನು ಚಿಕ್ಕಮಗಳೂರು
ಇಲ್ಲೂ ಕೂಡ 20 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಖಾಲಿ ಇದ್ದು, ಧಾರವಾಡಕ್ಕೆ ಸಂಬಂಧಪಟ್ಟಂತೆ 15 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಹಾಗೆ ವಿಜಯನಗರ ಹೊಸದಾಗಿ ಆದಂಥ ಈ ಒಂದು ಜಿಲ್ಲೆಯಲ್ಲಿ 16 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ, ಹಾಗೆ 59 ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಹಾಗೆ ಸ್ಪೋರ್ಟ್ಸ್ ಕೋಟಾ 5 ಹುದ್ದೆಗಳು ಕೂಡ ಒಟ್ಟು 80 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, ಇನ್ನು ಬಳ್ಳಾರಿಗೆ ಸಂಬಂಧಪಟ್ಟಂತೆ ನಾನ್ ಕಲ್ಯಾಣ ಕರ್ನಾಟಕ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 22 ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇರ್ತವೆ. ಈ ಪ್ರಕಾರದಂತೆ ಎಲ್ಲ ಒಂದು ನೇಮಕಾತಿಗಳು ಕೂಡ ಆರಂಭವಾಗ್ತಾ ಇದ್ದು, ಎಷ್ಟೋ ಜನ ವಿದ್ಯಾರ್ಥಿಗಳು ಕೊನೆಯ ಒಂದು ಚಾನ್ಸ್ ಕೂಡ ಇದಾಗಿದ್ದು, ಎಷ್ಟೋ ಜನರಿಗೆ ಒಂದು ತಮ್ಮ ಬದುಕಿನಲ್ಲಿ ಕಲರ್ಫುಲ್ ಮೂಮೆಂಟ್ಸನ್ನು ನೀಡ್ತಕ್ಕಂಥ ಹುದ್ದೆಗಳು ಈ PC ಹುದ್ದೆಗಳು ಕೂಡ ಒಳ್ಳೆಯ ವೇತನ ಹಾಗೂ ಒಳ್ಳೆಯ ಒಂದು ಸಮಾಜದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಗೌರವ ನೀಡ್ತಕ್ಕಂಥ ಒಂದು ಹುದ್ದೆಗಳು ಕೂಡ ಇವಾಗಿದ್ದು, ಬಹುದಿನಗಳಿಂದ ಏನು ಕಾಯ್ತಾ ಇದ್ರಿ ಸ್ನೇಹಿತರೆ, ಯಾರೂ ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂತಂದರೆ ಬಹುದಿನಗಳ ನಂತರ ಈ ಒಂದು ನೋಟಿಫಿಕೇಷನ್ ಆದ್ದರಿಂದ ಪ್ರತಿ ವರ್ಷ ಎಲ್ಲ ಒಂದು ಕಾಂಪಿಟೇಟಿವ್ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನೇಮಕಾತಿಗಳು ಕಾಲಕ್ಕೆ ನಡೆಯದೇ ಇದ್ದರಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಷನ್ ಕೂಡ ಅಷ್ಟೇ ಇದ್ದು, ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಯಾರ್ಯಾರು ನೋಟಿಫಿಕೇಷನ್ನು ಅರ್ಜಿ ಪ್ರಾರಂಭ ಯಾವಾಗ ಅಂತ ಕಾಯ್ದೆ ನಿಮ್ಮ ಈ ಒಂದು ಅತ್ಯುತ್ತಮವಾದಂಥ ಈ ಅಮೂಲ್ಯವಾದ ಸಮಯವನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಿ. ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆಯ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ನಿಖರ ಮಾಹಿತಿಯನ್ನು ನಾವು ಈ ಒಂದು ಚಾನಲ್ನ ಮೂಲಕ ನೀಡ್ತೇವೆ. ಜೊತೆಗೆ ಈಗ ಸ್ನೇಹಿತರೆ, ಈ ಒಂದು ಮಾಹಿತಿಗಳನ್ನು ನಿಮಗೆ ತಲುಪುವಂತೆ ಮಾಡಲು ಹೊಸದಾಗಿ ಪ್ರಾರಂಭಿಸಿದ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.